ನಮಸ್ಕಾರ ಸ್ನೇಹಿತರೆ. ಲಡಾಖ್ ಟ್ರಿಪ್ ನಮ್ಮದು 4ನೇ ದಿನ. ಸೊ ಲಾಸ್ಟ್ ನೈಟ್ ಸಿಕ್ಕಾಪಟ್ಟೆ ಮಳೆ ಬಂದು ತೋರಿಸ್ಕೊಂಡಿದ್ವಿ. ಈಗ ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದು ಶ್ರೀನಗರ ಹೋಗಬೇಕು ಅಂತ ಹೇಳಿ ನೋಡೋಣ. ಶ್ರೀನಗರ ಸಮೀಪ ಆದರೂ ಜಮ್ಮು ತಲುಪಬೇಕಂತ ಹೇಳಿ ಹೊರಟ್ವಿ. ಇನ್ನೊಂದು ಏನು ಪ್ರಾಬ್ಲಮ್ ಆಯ್ತು ಅಂದರೆ, ನಿನ್ನೆ ನೈಟ್ ಜೋರು ಮಳೆ, ದಿಢೀರಂತ ಮಳೆ ಬಂತಲ್ಲ. ಹೀಗಾಗಿ ನಮ್ಮ ಪ್ರಕಾಶ್ ಅವ್ರದ್ದು ಮೊಬೈಲ್ ಒಂದು ಸ್ವಲ್ಪ ನೀರು ಡಿಸ್ಪ್ಲೇ ಹೋಗಿ ಹಾಳಾಯಿತು. ಅವ್ರದ್ದು ಡಿಸ್ಪ್ಲೇ ಒಳಗೆ ನೀರು ಹೋಗಿ ಎಲ್ಲ ಹಾಳಾಯಿತು ಅವ್ರದ್ದು. ಹೀಗಾಗಿ ಅವರ ಮೊಬೈಲ್ ಎಲ್ಲಿ ಸರಿ ಹೋಗುತ್ತೆ, ಸರ್ವಿಸ್ ಸೆಂಟರ್ ಹುಡುಕ್ತಾ ಟೈಮ್ ಆಗೋಯ್ತು ನಮಗೆ. ಸೊ ಅಂಬಾಲ ಹತ್ರ ಸರ್ವಿಸ್ ಸೆಂಟರ್ ಸಿಕ್ತು ನಮಗೆ. ಸೊ ಅಲ್ಲಿ ಹೋದ್ವಿ ನಾವು. ಏನಾತ್ರಿ? ಹಾಂ, ಫೋನ್ ಹಾಳಾಯ್ತು, ಡಿಸ್ಪ್ಲೇ ಹಾಳಾಯ್ತು. 8,000 ರೂಪಾಯಿ. ಸೊ 12 ಗಂಟೆಯಿಂದ 3 ಗಂಟೆ ಮತ್ತು 4 ಗಂಟೆ ತನಕ ಮೊಬೈಲ್ ರಿಪೇರಿದೆ ಆಯಿತು. ಮತ್ತು ಹಾಗೆ ಅದೇ ಹೋಗಿ ಒಂದು ಡಾಬಾ ಹತ್ರ ಊಟ ಮಾಡಿದ್ವಿ. ಊಟ ಮಾಡಿ ಸುಮಾರು ಲೇಟಾಗಿತ್ತು. ನೋಡೋಣ ಎಷ್ಟಾಗತ್ತೆ ಅಷ್ಟು ಹೋಗುವ ಅಂಥೇಳಿ ಮತ್ತೆ ಜರ್ನಿ ಶುರು ಮಾಡಿದ್ವಿ. ಸೊ ನೈಟ್ ತನಕ ಅಂದರೆ ಜಲಂಧರ್ ನಾವು ರೀಚ್ ಆಗಿದ್ವಿ. ಜಲಂಧರ್ ರೀಚ್ ಆಗಿ 5th ಡೇ ನಾವು ಜಲಂಧರಿಂದ ಶ್ರೀನಗರಕ್ಕೆ ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ ನಾವು. ಆಲ್ಮೋಸ್ಟ್ ಚೆನ್ನಾಗಿತ್ತು, ರೂಮ್ ಎಲ್ಲ ಚೆನ್ನಾಗಿತ್ತು ಜಲಂಧರ್ನಲ್ಲಿ. ಎಲ್ಲರೂ ಒಳ್ಳೆ ರೆಸ್ಪಾನ್ಸಿಬಲ್ ಮಾಡ್ತಾಯಿದ್ರು. ಸೊ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತರೆ ಜಮ್ಮು ನಾವು ರೀಚ್ ಆಗ್ತಿದ್ವಿ. ಹಾಗೆ ಇನ್ನೂ ಸ್ವಲ್ಪ ದೂರ ಇದ್ದಾಗ ಒಂದು ಪ್ರಾಬ್ಲಮ್ ಶುರು ಆಯಿತು. ನಮ್ಮ ಫ್ರೆಂಡ್ ಅವರ ಬೈಕ್ FZ ಏನಿದೆಯಲ್ಲ, ಸ್ವಲ್ಪ ಪ್ರಾಬ್ಲಮ್ ಕೊಡ್ಲಿಕ್ಕೆ ಶುರು ಮಾಡಿತ್ತು. ಅವರ ಹೆಡ್ಲೈಟ್ ಒಂದು ಸಡನ್ಲಿ ಆಫ್ ಆಗಿಬಿಡ್ತು. ಸೊ ಹೀಗಾಗಿ ನಾನು ಮುಂದೆ ಮಧ್ಯದಲ್ಲಿ ಅವ್ರನ್ನ ಹಾಕಿ ಹಿಂದ್ಗಡೆ ನಮ್ಮ ಫ್ರೆಂಡ್ ಅವರ ಬೈಕ್ ಲೈಟಿಂದ ಹೇಗೋ ಸ್ವಲ್ಪ ಮುಂದೆ ಬಂದಾಗ ಸ್ವಲ್ಪ ಪಿಕಪ್ಪು ಕಟ್ಟಾಗಿಬಿಡ್ತು. ಹೀಗಾಗಿ ಏನು ಮಾಡೋದು ಅಂಥೇಳಿ ಸ್ವಲ್ಪ ಮೆಕ್ಯಾನಿಕ್ ಅವರಿಗೆಲ್ಲ ಫೋನ್ ಮಾಡಿ ಕೇಳಿ ಒಂದು 9:30 ಟೈಮ್ ನಮ್ಗೆ ಅಲ್ಲೇ ಹೋಗೋಗಿ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೇನು ಆಗಿತ್ತು ಅದನ್ನೆಲ್ಲ ಹೇಳ್ತೇನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿಡಿ. ಮುಂದಿನ ವಿಡಿಯೋದಲ್ಲಿ ನಮಗೆ ಎಷ್ಟು ಟೈಮ್ ಆಯಿತು, ಅಲ್ಲಿಂದ ನಾವು ರಾತ್ರಿ ಎಷ್ಟು ಗಂಟೆಗೆ ಬಂದ್ವಿ, ಏನೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ವಿ ನಾವು ಆ ದಿನ ರಾತ್ರಿ. ಕಾಶ್ಮೀರ ಇನ್ನೊಂದು ಸ್ವಲ್ಪ ಕಿಲೋಮೀಟರ್ ಅಷ್ಟೇ ಇತ್ತು, ಒಂದು 5-10 ಕಿಲೋಮೀಟರ್ ಅಷ್ಟೇ ಬಾಕಿ ಇತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತೇನೆ ಏನೇನಾಗಿದ್ದೆ ಅಂತ ಹೇಳಿ. ಥ್ಯಾಂಕ್ ಯು.